ಮೈಸೂರು ವನ್ಯಜೀವಿ ವಲಯದಲ್ಲಿ 2 ಚಿರತೆಗಳ ಸಾವಿನ ಬಗ್ಗೆ ತಾವು ಮಾತಾಡಿದ್ರಿ. ಅದ್ರ ಕುರಿತಾಗಿ ಒಂದೆರಡು ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳ್ತೀವಿ. ಮೊದಲನೇದಾಗಿ, ಈ ಚಿರತೆ ಸಾವು ಯಾವಾಗ ಅದು ನೈಸರ್ಗಿಕ ಸಾವಲ್ಲ ಅಂದಾಗ, ಆಕ್ಸಿಡೆಂಟಲ್ ಅಥವಾ ಇಂಟೆನ್ಷನಲ್ ಅದು ಕಿಲ್ಲಿಂಗ್ ಆದಾಗ ಏನು ಪ್ರೊಸೀಜರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮಾಡೋದು ಸರ್? ಫಸ್ಟು ಅವ್ರು ಹೋಗಿ ಪ್ರೊಸೀಜರ್ ಏನಂದರೆ ನೋಡ್ತಾರೆ, ಜಾಗ ನೋಡಿ ಎಸ್ಟಾಬ್ಲಿಷ್ ಮಾಡ್ತಾರೆ ಏನಾಗಿದೆ, ಯಾಕೆ ಆಗಿದೆ ಅನ್ನೋದು. ಅದು ಕೂಡಲೇ ಆಗಿದ್ಮೇಲೆ ಅವರು ಹೌದು ಈ ಥರ ಆಗಿದೆ ಅಂದ ತಕ್ಷಣ ಅದು ಒಂದು ಫಾರೆನ್ಸಿಕ್ ಇದು ಮಾಡಬೇಕಾಗುತ್ತೆ, ಇದು ಮಾಡಲೇಬೇಕು, ಮಾಜರ್ ಮಾಡಬೇಕು. ಮತ್ತು ಫಾರೆನ್ಸಿಕ್ ಇದಕ್ಕೆ ಲ್ಯಾಬ್ ಕಳಿಸಿ ಏನಾಗಿದೆ ಎಂತ ಆಗಿದೆ ಅಂತ ಒಂದು ಕಂಡು ಹಿಡಿತಾರೆ. ಅದು ಆ ಪ್ರೊಸೀಜರ್ ಇರಬೇಕಾದ್ರೆ ಒಂದು FIR ಹಾಕ್ತಾರೆ, FOC ಅಂತೀವಿ, ಫಾರೆಸ್ಟ್ ಅಫೆನ್ಸ್ ಕೇಸ್ ಅಂದ್ಬಿಟ್ಟು. ಅದು ಕೊಟ್ಟು ಅವರು ಈ ಥರ ಆಗಿದೆ ಅಂತ ಎಸ್ಟಾಬ್ಲಿಷ್ ಆಗಿದ್ಮೇಲೆ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಜನಕ್ಕೆ ಅರೆಸ್ಟ್ ಮಾಡ್ತಾರೆ, ಯಾರು ಮಾಡಿದ್ದಾರೆ ಅಕ್ಯೂಸ್ನ ಅರೆಸ್ಟ್ ಮಾಡ್ತಾರೆ. ಓಕೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೂ ಮಾಡಿಲ್ಲ, ಅರೆಸ್ಟೇ ಮಾಡಿಲ್ಲ. ಒಂದು ಕಡೆ ಒಂದು ಮಂತಕಲ್ಲಿ ಏರ್ಪೋರ್ಟ್ ಹತ್ರ ಆಗಿದ್ದು ಚಿರತೆ ಸ್ನೇರ್ ಆಗಿತ್ತು, ಕೈ ಇದು ಸ್ನೇರ್ ಆಗಿ ಅದು ಪಾಪ ಸತ್ತೋಯ್ತು, 3 ಸತ್ತೋಯ್ತು. ಅದ್ರ ಬಗ್ಗೆನೂ ಏನು ಅವರು ಇದು ಬಿಟ್ಬಿಟ್ಟಿದ್ದಾರೆ, ಯಾರೋ ವಯಸ್ಸಾದವರು ನಮ್ಮ ಗುರ್ತಿರೋರು ಅಂದ್ಬಿಟ್ಟು ಓಕೆ ಅಂದ್ಬಿಡೋದು. ಈ ಎರಡನೇ ಕಡೆ ನೀವು ಬಂದಾಗ ಮಾರ್ಬಾಲೆ ಕಡೆ ಆಗಿರೋದು ಉದ್ಬೂರ್ ಹತ್ರ, ಆ ಚಿರತೆ ಅಂತೂ ಡೆಫಿನೆಟಾಗಿ ಪಾಯ್ಸನ್ ಆಗಿದೆ, ಆ ಅಕ್ಯೂಸ್ಡ್ ಅವರು ಒಪ್ಕೊಂಡಿದ್ದಾರೆ. ಸೊ ಇವರು ನಾವು ಹೇಳೋದು FIR ಹಾಕಿದ್ದಾರೆ, ಹೌದು, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಈಗ ಬೇರೆಯವ್ರಿಗೆಲ್ಲ ನೀವು ಹಿಡಿದಿದ್ದ ಕೂಡಲೇ ಅರೆಸ್ಟ್ ಮಾಡ್ತೀರಾ, ಇವರು ಒಬ್ಬರು ಡಾಕ್ಟ್ರ್ ಅಂದಿದ ತಕ್ಷಣ ನೀವು ಯಾಕೆ ಅವ್ರಿಗೆ ಆ್ಯಕ್ಷನ್ ತೊಗೊಂಡಿಲ್ಲ? ಒಂದು ಪ್ರೊಸೀಜರ್ ಪ್ರಕಾರ ನೀವು ಪ್ರಾಪರ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು, ಏನೇನಾಗಿದೆ ಅಂತ ಎಲ್ಲ ರೆಕಾರ್ಡ್ ಆಗಿ ನೀವು ನೆಕ್ಸ್ಟು ಅವರು ಅಕ್ಯೂಸ್ಡ್ ಹೌದು ಒಪ್ಕೊಂಡಿದ್ದ ಮೇಲೆ ಆಗಿದೆ ಅಂದಾಗ ಅವ್ರನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ಗೆ. ಇವರು ಮಾಡಿಲ್ಲ. ಸೊ ನಾವು ಕೇಳ್ಕೊತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ನೀವು ಸೌಕರ್ಗೆ ಒಂದು, ನಮ್ಮ ಬಡವರಿಗೆ ಒಂದು, ನಮ್ಮ ರೈತರಿಗೆ ಪಾಪ ಏನಾದ್ರು ಒಂದು ಸಣ್ಣ ಪುಟ್ಟ ಏನಾದ್ರು ಆಗ್ಬಿಟ್ರೆ ಫಾರೆಸ್ಟ್ ಪಕ್ಕ ಅವ್ರಿಗೆ ಹಿಂಸೆ ಕೊಡ್ತೀರಾ? ಮತ್ತು ಇನ್ನೊಂದು ಘಟನೆ ನಾವು ಹೇಳಬೇಕಂದ್ರೆ, ಕರಿಯಪ್ಪ ಅಂದ್ಬಿಟ್ಟು ಒಬ್ಬರು ಕುರುಬ ನಮ್ಮ ಗುಂಡ್ರೆಗಳಿಗೆ ಅವ್ರಿಗೆ ಹಿಡ್ಕೊಂಡು ಹೋಗ್ತಾರೆ. ಈ ಥರ ಮಾಂಸ ಇತ್ತು, ಅವರು ಈ ಜಿಂಕೆ ಮಾಂಸ ಮನೆಗಿತ್ತು ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ರೂಮಲ್ಲಿ ಕೂಡಾಕಿ ಆ ಜನ ಸತ್ತೋಗ್ತಾರೆ. ಅವ್ರಿಗೆ ಒಂದು ಇದು, ಬಡವರು ಅವ್ರು ಮಾತಾಡೋಕ್ಕಾಗಲ್ಲ, ಶಕ್ತಿ ಇಲ್ಲ, ದುಡ್ಡು ಇಲ್ಲ ಅಂದಿದ ತಕ್ಷಣ ಅವ್ರನ್ನ ನೀವು ಕೊಂದುಬಿಡ್ತೀರಾ. ಯಾರೋ ದೊಡ್ಡ ಸೌಕಾರರು ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ನೀವು ಅವ್ರನ್ನ ಬಿಟ್ಬಿಡ್ಬೋದು. ಈಗ ಅವರು ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಇವರು ಬಂದಿದ್ದಾರೆ, ಡಾಕ್ಟ್ರು ಬಂದಿದ್ದಾರೆ, DFO ಆಫೀಸ್ ಬಂದಿದ್ದಾರೆ, ಡಾಕ್ಟರ್ ಬಸವರಾಜ್ ಆಫೀಸ್ ಬಂದು ಮಾಹಿತಿ ಆಗಿದೆ. ಅವ್ರು ಬಂದಾಗೂ ಇವ್ರು ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಓಕೆ, ಅವ್ರು ಲಾಯರ್ ಕರೆಸಿದ್ರು, ಮಾಡಿದ್ರು ಏನಂತಾರೆ, ಬಟ್ ಫಸ್ಟ್ ಇವ್ರು ಯಾಕೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ? ಇದೇ ಅವರು ಬೇರೆಯವ್ರಿಗೆ ಮಾಡ್ತಿದ್ರಾ? ಒಂದು ನಮ್ಮ ರೈತರಿಗೆ ಈ ಥರ ಮಾಡ್ತಿದ್ರಾ? ಸಣ್ಣ ಪುಟ್ಟ ರೈತರಿಗೆ ಮಾಡ್ತಿದ್ರಾ? ಅಥವಾ ಅದು ಕಾಡು ಕುರುಬ, ಜೇನು ಕುರುಬ ಅವ್ರಿಗೆ ಮಾಡ್ತಿಲ್ಲ. ಇದು ಯಾಕೆ ಮಾಡಿಲ್ಲ ನಾವು ಪ್ರಶ್ನೆ ಕೇಳ್ತಿರೋದು. ಇದೇ ಥರ ನಾವು ಹೋಗ್ತಾ ಇದ್ದರೆ ನಾನು ಕೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ನೀವು ಬಡವರಿಗೆ ಒಂದು ರೂಲು, ಸೌಕರ್ಯಗೆ ಒಂದು ರೂಲು ಯಾವತ್ತೂ ಮಾಡೋಂಗಿಲ್ಲ. ನೀವು ಪ್ರೊಸೀಜರ್ ಫಾಲೋ ಮಾಡಿಲ್ಲ. ನೀವು ಇವತ್ತು ಹೇಳ್ಬೋದು ಇಲ್ಲ ನಾವು ಮಾಡಿದ್ದೀವಿ ಅಂದ್ಬಿಟ್ಟು. ಪ್ರೊಸೀಜರ್ ಫಾಲೋ ಮಾಡಿದರೆ ನೀವು ಅರೆಸ್ಟ್ ಮಾಡಬೇಕಾಯ್ತು, ಯಾಕೆ ಅರೆಸ್ಟ್ ಮಾಡಿಲ್ಲ ನಾವು ಕೇಳ್ತಾ ಇರೋದು. ನಾವು ಬಸವರಾಜ್ ಅವ್ರಿಗೆ ಡೈರೆಕ್ಟಾಗಿ ಕೇಳ್ತೀವಿ, ಸರ್ ಏನಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನೀವು? ನಿಮ್ಮ RFO ಜೀಶನ್ ಅವ್ರು ಯಾಕೆ ಇವ್ರನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ? ಅಲ್ಲಿ IOನೂ ಇದ್ದರು, ಯಾರು ರವೀಂದ್ರ ಅಂದ್ಬಿಟ್ಟು ACF, ಅವರು ಇದ್ರ ಬಗ್ಗೆ ಏನು ಮಾಡಿದ್ದಾರೆ? ಇವೆಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಇಲ್ವೋ? ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತಲ್ಲ, ಚಿರತೆ ಪಾಯ್ಸನ್ ಆಗಿದೆ, ಅಲ್ಲಿ ಇದುಗಳು ಬೇರೆ ಕಟ್ಟಿದ್ದಾರೆ, ಅಲ್ಲಿ ಸ್ನೇರ್ಗಳು ಹಾಕಿದ್ದಾರೆ. ಆ ಸ್ನೇರ್ಗೆ ಕೋಳಿ ತಲೆಗಳಿಟ್ಟವ್ರೆ, ನಾಯಿಗಳು ಬರುತ್ತೆ, ಇದು ಬರುತ್ತೆ ಅಂತ. ಅಲ್ಲಿ ಬಂದು ಚಿರತೆ ಸಿಕ್ಕಾಕೊಂಡಿರೋದು. ಚಿರತೆ ಬಂದು ಹೊರಡೆ ಬಂದು ಕೋಳಿಗೆ ಪಾಯ್ಸನ್ ಮಾಡಿರೋದ್ರಿಂದ ಕೋಳಿ ಸಿಂದು ಸತ್ತೋಗಿದೆ ಅಂದ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ಬಿಟ್ಟು ಈ DCF ಬಸವರಾಜು, ACF ರವೀಂದ್ರ, ಈ RFO ಜೀಶನ್ನು ಇವ್ರು ಏನು ಮಾಡಿದ್ದಾರೆ? ಇದೇ ಇವರು ಬಡವರಿಗೆ ಬಿಡ್ತಿದ್ರಾ? ನಮ್ಮ ರೈತರು ಏನಾದ್ರು ಸಣ್ಣ ಪುಟ್ಟ ಮಾಡಿದ್ರು ಅವ್ರಿಗೆ ಬಿಡ್ತಿದ್ರಾ? ನಮ್ಮ ಕುರುಬರು, ನಮ್ಮ ಇವ್ರಿಗೆಲ್ಲ ಬಿಟ್ಬಿಡ್ತಿದ್ರಾ? ಈಗ ನಾವು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದಂದರೆ, ಕರಿಯಪ್ಪ 41 ವರ್ಷ, ಅವ್ರ ಮನೆಗೆ ಏನೋ ಒಂದು ಸಣ್ಣ ಪುಟ್ಟ ಮಾಂಸ ಇತ್ತು, ಜಿಂಕೆ ಅಂದ್ಬಿಟ್ಟು ಅವ್ರನ್ನ ಎತ್ತಾಕೊಂಡು ಹೋಗಿ ನೀವು ಕೂಡಾಕಿ ಸಾಯಿಸಿದ್ದೀರ.
ನಿಮಗೆ ಒಂದು ಬಡವರಿಗೆ ಒಂದು ರೂಲು, ಸಾಹುಕಾರರಿಗೆ ಒಂದು ರೂಲ್ ಆಗಲ್ಲ. ಇದೇ ಬಗ್ಗೆ ನಾವು ಹೇಳಬೇಕಂದ್ರೆ, ನೀವು ಉಲ್ಲಾಸ್ಕರ್ ಅಂತ ಅವ್ರ ಗ್ರೂಪ್ ಅವರು ಒಂದು ಟೈಗರ್ನ ಸಾಯಿಸಿದ್ದಾರೆ, ಎಲ್ರಿಗೂ ಗೊತ್ತಿದೆ, ಅದು ಕೇಸ್ ನಡೀತಾ ಇದೆ. ಏನು ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಅವ್ರ ಬಗ್ಗೆ ಏನಾದ್ರು ಇದು ಮಾಡಿದ್ದೀರಾ, ಆ್ಯಕ್ಷನ್ ತೊಗೊಂಡಿದ್ದೀರಾ? ಸುಮ್ಮನೆ ಅದ್ರ ಬಗ್ಗೆ ಕೂತಿದ್ದೀರಾ? ಇನ್ನೇನು ಅದೇ ಥರ ಬಂದರೆ ನಮ್ಮ ಸಂಜಯ್ ಗುಬ್ಬಿ ಅಂತಿದ್ದಾರೆ, ಅವ್ರ ಕಾಡು ಮಧ್ಯೆನೇ ಮನೆ ಕಟ್ಟಿದ್ದಾರೆ, ನೀವು ಅದ್ರ ಬಗ್ಗೆ ಏನು ಮಾಡಿದ್ದೀರಾ? ಸೊ ನೀವು ಹೇಳಬೇಕಂದ್ರೆ, ಯಾಕೆ ಕೆಲವ್ರಿಗೆ ಮಾತ್ರ ನೀವು ಆ್ಯಕ್ಷನ್ ತೊಗೋತೀರಾ, ಬೇರೆಯವ್ರಿಗೆ ಬಿಡ್ತೀರಾ? ಏನು ಇದ್ರ ದುಡ್ಡು ಬೆಲೆ ಇದೆಯಾ ಅಥವಾ ಹೆದರಿಕೆ ಇದೆಯಾ? ಯಾರೇ ಮಿನಿಸ್ಟ್ರ್ ಇರ್ಬೋದು, ಯಾರೇ MP ಇರ್ಬೋದು, ಯಾರೇ MLA ಇರ್ಬೋದು, ಎಲ್ರಿಗೂ ಒಂದೇ ಆ್ಯಕ್ಷನ್ ಆಗಬೇಕು. ನಮ್ಮ ಬಡವರಿಗೆ ಈ ಥರ ನೀವು ಮಾಡೋದು ಅನ್ಯಾಯ. ಸಾಹುಕಾರಿಗೆ ನೀವೆಲ್ಲ ಥರ ಬೆಂಬಲ ಕೊಡೋದು ಸರಿ ಹೋಗಲ್ಲ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಹೇಳೋದು. ಅದೇ ಅವರೊಂದು ಆಫೀಸು ರೇಂಜ್ ಫಾರೆಸ್ಟ್ ಆಫೀಸರು ಪುಟ್ಟರಾಜ್ ಅಂದ್ಬಿಟ್ಟು, ಅವ್ರ ಬಗ್ಗೆ ಮಾಹಿತಿ ಇದೇನೆಂದರೆ, ಹುಲಿ ಸತ್ತಿರೋದನ್ನ ಹಾಕಿದ್ದಾರೆ, ಚಿರತೆ ಕೊಂದಿರೋದನ್ನ ಹಾಕಿದ್ದಾರೆ ಅಂತ ಕೊಟ್ಟರು ನೀವೇನೇ ಆ್ಯಕ್ಷನ್ ತೊಗೊಂಡಿಲ್ಲ. ಕೇವಲ ಒಂದು ಕರಿಯಪ್ಪ ಪಾಪ ಮನುಷ್ಯನಿಗೆ, ಕುರುಬನಿಗೆ ಮಾತಾಡೋಕ್ಕಾಗಲ್ಲ, ಜೇನು ಕುರುಬನಿಗೆ ಮಾತಾಡೋಕ್ಕಾಗಲಿಲ್ಲ ಅಂದಿದ್ಗೆ ಕೂಡಾಕಿ ಸಾಯಿಸಿದ್ದೀರಾ. ಇವತ್ತೊಂದು ದೊಡ್ಡ ಡಾಕ್ಟರ್ಗೆ ನೀವು ಬಿಟ್ಟಿದ್ದೀರಾ. ಸೊ ಇದು ಸರಿ ಹೋಗಲ್ಲ. ಇದು 2 ಚಿರತೆ, ಅದು 2 ಶೆಡ್ಯೂಲ್ 1 ಸ್ಪೀಷೀಸ್ ಸತ್ತೋಗಿರೋದು. ಅದ್ರ ಬಗ್ಗೆ ನೀವು ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ನಾವು ಕೇಳ್ತೀವಿ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ದಯವಿಟ್ಟು ಇದ್ರ ಬಗ್ಗೆ ಒಂದು ಪ್ರೋಬ್ ಮಾಡಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂತ ಹೇಳ್ಕೊಳ್ತೀವಿ.